ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ವೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಇವತ್ತು ಪಾಪುಗೆ ಅನ್ನಪ್ರಾಶನ ಮಾಡಿಸ್ತಾ ಇದ್ದೀವಿ, ಅದಕ್ಕೆ ಅಂತ ರೆಡಿ ಆಗ್ತಾ ಇದ್ದೀವಿ. ಸೊ ನನ್ನ ವಾಯ್ಸ್ ನೋಡ್ತಿರ್ಬೋದು ನೀವೇನೆ ಯಾವ ಥರ ಆಗಿದೆ ಅಂತ. ನನಗಂತೂ ಬೆಳಗ್ಗೆ ಎದ್ದೊಳಕ್ಕೆ ಆಗಲಿಲ್ಲ. ಈಗ 7:45 8 ಗಂಟೆ ಆಗ್ತಾ ಬರ್ತಾ ಇದೆ. ನಂದೆಲ್ಲ ಸ್ನಾನ ಆಯಿತು, ಮಮ್ಮಿದಾಯಿತು. ಇನ್ನು ಬಾಕಿಯವರೆಲ್ಲ ಮಾಡ್ಕೊಬೇಕು. 9:30 ಅಷ್ಟರಲ್ಲಿ ನಾವು ಅಲ್ಲಿರಬೇಕು. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೋ ಏನೋ ಅಂತ. ಆ್ಯಂಡ್ ವೀರೇಶ್ ಕೂಡ ಎದ್ದಿದ್ದಾರೆ. ಸೊ ಎಲ್ಲರೂ ಎದ್ದಿದ್ದಾರೆ, ನನ್ನ ತಂಗಿ ಒಬ್ಬಳು ಬಿಟ್ಟು. ನೋಡಿ, ಹುಷಾರಿಲ್ಲದೆ ಇರೋಳೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ. ನನ್ನ ತಂಗಿ ಎಲ್ಲ ಚೆನ್ನಾಗಿದ್ರು ಮಲಗಿದಾಳೆ ಇನ್ನು ಫೋನ್ ನೋಡಿಕೊಂಡು. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರದೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನು ಕೂಡ ರೆಡಿ ಆಗಿದ್ದೀನಿ, ಮಮ್ಮಿನೂ ಇವಾಗ ರೆಡಿ ಆಗ್ತಿದ್ದಾರೆ. ನನ್ನ ತಂಗಿ ಇನ್ನ ಇವಾಗ ಕಂಡುಬಿಡ್ತಾ ಇದ್ದಾಳೆ. ನಮ್ಮ ಅಜ್ಜಿ ಸೀರೆ ಹುಡ್ಕೋದ್ರಲ್ಲಿದ್ದಾರೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ನೀರೇ ಕಾಯ್ತಾ ಇಲ್ಲ ಸರಿಯಾಗಿ. ನಾವು ಅದು ಸರಿ ಇಲ್ಲ ಅಂತ ರಿಪೇರಿ ಮಾಡಿಸಿದ್ವಿ, ನೋಡಿದ್ರೆ ಇವಾಗಲೇ ಇನ್ನೂ ಕಾಯ್ತಾ ಇಲ್ಲ, ತೀರಾ ಕಾಯ್ತಾನೆ ಇಲ್ಲ. ಮುಂಚೆ ಆದರೆ 2 ಬಕೆಟ್ ಬರ್ತಿತ್ತು ನೀರು, ಇವಾಗ 1 ಬಕೆಟ್ ಬರ್ತಾ ಇದೆ. ನಾನಂತೂ 1 ಬಕೆಟ್ ಆಗೋಷ್ಟೊತ್ತಿಗೆ ನಿಂತೋಯ್ತು. ಇನ್ನೇನು ಮಾಡೋದು, ಸ್ವಲ್ಪ ಬೆಚ್ಚಗಿತ್ತು, ಅದನ್ನೇ ಮಾಡ್ಕೊಂಡು ಬಂದೆ. ಸೊ ಹೀಗೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಪೂಜೆ ಎಲ್ಲ ಹೇಗೆ ಹೋಗುತ್ತೆ ಏನು ಎತ್ತ ಅಂತ ತೋರಿಸ್ತೀನಿ, ಬನ್ನಿ ಹೋಗುವ. ಆ್ಯಂಡ್ ಗೈಸ್, ನಾನು ಇವತ್ತು ಸಾರಿ ಹಾಕ್ಕೊತಾ ಇದ್ದೀನಿ. ಸೊ ಈ ಸಾರಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನಾನು ಹಾಕೊಂಡ್ಮೇಲೆ ಹೇಳ್ತೀನಿ. ಬಿಕಾಸ್ ಅದು ಹಾಕ್ಕೊಂಡಾಗಲೇ ನಮಗೆ ಗೊತ್ತಾಗೋದಲ್ವ ಯಾವ ಥರ ಏನು ಎತ್ತ ಅಂತ. ನಮ್ಮ ಅಜ್ಜಿ ಓಲೆ ನೋಡ್ತಿದ್ದಾರೆ. ವೈಮಾ ಈ ಕಡೆ ಮುಟ್ಟು ಇಲ್ಲ ಅದು ನಾನು ಇದಾಕಿಲ್ಲ, ಗುಂಡಿ ಹಾಕಿಲ್ಲ. ಸೊ ಪಾಪು ಇನ್ನು ಮಲಗಿದಾಳು, ಅವಳಿಗೂ ಇನ್ನೂ ಸ್ನಾನ ಮಾಡಿಸಿಲ್ಲ. ಅವಳು ಎದ್ದ ಮೇಲೆ ಸ್ನಾನ ಮಾಡಿಸಿ ಅವಳಿಗೂ ರೆಡಿ ಮಾಡಿ ಎಲ್ಲ ಎತ್ಕೊಬೇಕು. ಪ್ಯಾಕ್ ಮಾಡ್ಕೊಂಡಿದ್ದೀನಿ ಎಲ್ಲಾನು. ಸೊ ಕಂಟಿನ್ಯೂ ಮಾಡ್ತೀನಿ ವ್ಲಾಗು, ಸ್ಕಿಪ್ ಮಾಡಿದೆ ನೋಡಿ. ಸೊ ಗೈಸ್, ರೆಡಿ ಆಗಿದ್ದೀವಿ, ಇವಾಗ ಹೊರಡಬೇಕು. ಆ್ಯಂಡ್ ಪೂಜೆ ಕೂಡ ನಮ್ಮ ಡ್ಯಾಡಿನೇ ಮಾಡಿದ್ದಾರೆ. ಸ್ವಲ್ಪ ಕುಂಕುಮ ಇಟ್ಕೊಂಡ್ಬಿಡೋಣ. ನಂಗೆ ಅದೇನೋ ಗೊತ್ತಿಲ್ಲ, ಕುಂಕುಮ ಇರಲೇಬೇಕು ನನಗೆ. ಈ ಬ್ಲೌಸ್ ಬಗ್ಗೆ ಹೇಳ್ತೀನಿ ಅನ್ನಲ್ಲ. ಇದು ಆಕ್ಚುಲಿ 1.5 ವರ್ಷ ಹಿಂದೆ ಹೊಲಿಸಿದ್ದು. ಬಟ್ ಇವಾಗ ಟ್ರೆಂಡ್ ಆಗ್ತಿದೆ. ನಾನು ಒಂದು ಪೋಸ್ಟ್ ಮಾಡಿಲ್ಲ, ಒಂದು ರೀಲ್ಸ್ ಮಾಡಿಲ್ಲ ಇದರಲ್ಲಿ. ನಾನು ಹೊಲ್ಸಿದ ಮೇಲೆ ಫುಲ್ಲು, ಅಂದ್ರೆ ನಾನು ಹೊಲ್ಸಿದ ಮೇಲೆ ಅಂತಲ್ಲ, ಅವಾಗಿತ್ತು ಫಸ್ಟ್ ನಾನೇ ಹೊಲ್ಸಿದ್ದು ಟ್ರೆಂಡಿಂಗ್ ಅಲ್ಲಿ ಇದ್ದಾಗ. ಬಟ್ ಯಾವ್ದು ಪೋಸ್ಟ್ ಮಾಡಿಲ್ಲ. ಬಟ್ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ಅನ್ಕೊಬಹುದು ಇವಾಗ ಹೊಲ್ಸಿದ್ದಾರೆ ಅಂತ. ಇಲ್ಲ, ಇದು ಹೊಲ್ಸಿನೇ 1.5 ವರ್ಷ ಹಿಂದೆ ಹೊಲ್ಸಿದ್ದು. ಗೌರಿ ಹಬ್ಬಕ್ಕೆ ಅಂತ ಮಮ್ಮಿ ಕೊಡ್ಸಿದ್ ಸಾರಿ ಇದು. ಸೊ ಅವಾಗ ಹೊಲ್ಸಿದ್ದು. ಸೊ ಇದೇ ಸ್ಟೋರಿ. ವೀರೇಶ್ ರೆಡಿ ಆಗಿದ್ದಾರೆ. ಎಲ್ಲ ರೆಡಿ ಆಗಿದೆ. ಬೋತೆ ನನ್ಗಿದ್ ಸಾಕು. ಇದು ಕಕ್ಕೊಂಡ್ಲು ಎಲ್ಲಿ ಕಕ್ಕೊಂಡವಳೆ. ನಮ್ ರೈಡರ್ ಇಲ್ಲಿದ್ದಾರೆ, ಪ್ರೋ ರೈಡರ್. ಇಲ್ಲ, ಅಲ್ಲಿ ಗಾಡಿ ಒಳಗೆ ಎತ್ತಾ ಇದ್ದಾರೆ. ಗೊತ್ತಾಗುತ್ತಲ್ವಾ ಹರ್ಷ? ನೀನ್ ಮುಂದೆ ಹೋಗು, ನಾನು ನಿಮ್ದೆ ಫಾಲೋ ಮಾಡ್ತೀನಿ. ಅಲ್ಲೇ ಡೌನ್ ಬರ್ಬೇಕಷ್ಟೇ. ಡೌನ್ ಗೊತ್ತು, ಅಲ್ಲಿ ಹಾಕು ಬಾರ ಈಚೆ ಕರ್ಕೊಬಾರ್ದ್ರಲ್ಲ. ಅಪ್ಪ ಹಂಗೆ ಮಮ್ಮಿ ಫೋನ್ ತಗೊಳ್ಳಪ್ಪ.
ಈಗ ಬಂದಿದ್ದೀರಲ್ಲ ಕುತ್ಕೊಳ್ಳಿ. ಇಟ್ಕೊಳ್ಳಿ. ವಿಡಿಯೋ ಮಾಡಬಾರ್ದು. ಹಾಯ್ ಮಗನೇ, ಆಯ್ತಾ? ಮಮ್ಮು ತಿಂದ? ಚೆನ್ನಾಗಿತ್ತಾ? ಚೆನ್ನಾಗಿತ್ತ ಮಗನೇ? ಚೆನ್ನಾಗಿತ್ತ ಮಗನೇ? ಏನಂತ ನಿಮ್ಮ ಚಿಕ್ಕಮ್ಮಗಮ್ಮ? ಒಂದು ರೀಲ್ಸ್ ಮಾಡು. ತೆಗೆಯಮ್ಮ. ಸೊ ಗೈಸ್, ಬಾಳೆಹಣ್ಣು ತಿಂತೀರಾ ಗೈಸ್? ಸ್ವಲ್ಪ ಬಜ್ಜಿ ಹಾಕ್ತಾ ಇದ್ದಾರೆ, ಕಾಫಿ ಇಟ್ಟಿದ್ದಾರೆ, ಅಂಡ್ ಇಲ್ಲಿ ಚಿತ್ರಾನ್ನ. ನಮ್ದೆಲ್ಲ ಆಯ್ತು, ನಮ್ದೆಲ್ಲ ಟಿಫನ್ ಆಯ್ತು. ಅಜ್ಜಿ ಮಾಡಿಲ್ಲ, ಮಮ್ಮಿ ಮಾಡಿಲ್ಲ. ಸೊ ನಮ್ಮ ಅತ್ತೆ ಅವ್ರಿಗೆ ಬಜ್ಜಿ ಹಾಕ್ತಿದ್ದಾರೆ. ಅವ್ರು ಹೊರಡ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಪೂಜೆ ಎಲ್ಲಾನು ಚೆನ್ನಾಗಾಯ್ತು. ಬಟ್ ಏನಂದ್ರೆ ಅಲ್ಲಿ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಅಂಡ್ ನಾನು ಬೀರೇಶ್ ಪಾಪಕ್ ತಿನ್ಸೋದು ವಿಡಿಯೋ ಮಾಡ್ಲಿಲ್ಲವೇನೋ. ಅಲ್ಲ, ಈಚೆ ಬಂದ್ಮೇಲೆ ಅಟ್ಲೀಸ್ಟ್ ಮಾಡ್ಬೋದಿತ್ತು. ಅದೇ ಪ್ರಸಾದ ಒಂಚೂರು ಬಟ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ ಗೈಸ್. ಅದಕ್ಕೆ ಬೇಜಾರು ಒಂದ್ ಸ್ವಲ್ಪ. ಇಟ್ಸ್ ಓಕೆ, ಏನು ಮಾಡಕ್ ಆಗಲ್ಲ. ಇರೋದ್ನೇ ಕ್ಲಿಪ್ಪಿಂಗ್ ನ ಹಾಕ್ತೀನಿ. ಏನು ಅವ್ರೆಲ್ರಿಗೂ ಪ್ರಸಾದನ ಇದು? ಸೊ ಆಮೇಲೆ ಸಿಗ್ತೀನಿ. ಹೋಗ್ತೇ ಅವ್ರ ಜೊತೆಗೇನೆ ಹೋಗ್ತ್ಯಾ? ಬಾಯ್ ಬಾಯ್. ಅಂಕಲ್ ಓಕೆ ಬಾಯ್. ಧನುರ್ಮಾಸ ಮುಗಿದ್ಮೇಲೆ ಅಲ್ವಾ? ಅದಾದ್ಮೇಲೆ ಎಲ್ಲಿ ಮದ್ವೆ ಕಾರ್ಯ ಕೆಲಸ ಅವ್ರು ಬಿಜಿ ಆಗೋಯ್ತಾರೆ. ಗಾಡಿ ಬ್ರೋಕರ್ ತರ ಇದ್ಮೇಲೆ ಹಿಡ್ಕೊಂಡು ಹೋಯ್ತಾರೆ. ಬಾಯ್ ಮಾಡ್ಬಿಡಿ ಎಲ್ಲರಿಗೂ. ಬಾಯ್ ಬಾಯ್ ಹೋಗೋಣ. ಬಾಯ್ 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 ಬಾಯ್. ಅತ್ತಪ್ಪ ನೋಡೋಣ. ಹೋಗೋಣ. ಓಯ್ ನಿಧಾನ. ಬಾಯ್ ಬಾಯ್ ಬಾಯ್. ಬಾಯ್ ಬಾಯ್ ಟಾಟಾ. ಬಾಯ್ ಮಾಡ್ಬಿಡು. ಬಾಯ್ ಬಾಯ್. ಓಯ್ ಬಾಯ್. ನೋಡಿ, ಸ್ನಾನ ಮಾಡಿಸಿ ಕುಂಡಿ ತೊಳೆದು ರೆಡಿ ಮಾಡೋರ್ಗೆ ಇಷ್ಟೇ ಬೆಲೆ. ಅಮ್ಮ ಈಗ ತಿರುಗ್ಸಮ್ಮ. ಮೇಡಮ್ ಹಿಂಗ್ ತಿರುಗಿ ಮೇಡಮ್. ತಿರುಗ್ತಾನೆ ಇಲ್ಲ, ಅಜ್ಜಿ ಹತ್ರ ಹೋಗೋದೇ ಇಲ್ಲ ಇವಳು. ನಾನು ಈಗ ನಾನು ಇಸ್ಕೋತೀನಿ ನೋಡೋಣ. ಅವ್ರ ಅಪ್ಪನ ಹತ್ರ ಬರ್ತಾಳ. ನೋಡಲ್ಲಪ್ಪ ಅಪ್ಪ ಇಲ್ಲಿ 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 ಬಾ ಮನೆ ಬಾ.
ಮಮ್ಮಿ ಚೈನ್ ನೋಡ್ಬಿಟ್ಲಲ್ಲ ಅದಕ್ಕೆ ಯಾರ ಹತ್ರ ಬರ್ತಾ ಇಲ್ಲ. ಸೊ ಆ್ಯಪಲ್ ಪ್ಯೂರಿ ಇವತ್ತೇ ಕೊಡ್ಬೇಕಾವಿನು ಬೇಡ ಅನ್ಸುತ್ತೆ ನನಗೆ. ಸರಿ ಕೊಡು 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 ಕೊಡು. ಸೊ ಗೈಸ್ ಏನಂದರೆ ಇವತ್ತು ಅನ್ನಪ್ರಾಶನ ಆಯ್ತಲ್ಲ, ಅದಕ್ಕೆ ನಮ್ಮ ಅಜ್ಜಿ ಒಂದು ಸ್ವಲ್ಪ ಆ್ಯಪಲ್ ತಿನ್ನಿಸು ಅಂತ ಹೇಳಿದ್ರು. ಅದಕ್ಕೆ ಅದನ್ನು ಪ್ಯೂರಿ ಮಾಡೋಕ್ಕೆ ಅಂತ ಇಲ್ಲಿ ವಿನಿತಾ ಸ್ಕ್ರೇಪ್ ಮಾಡ್ತಿದ್ದಾಳೆ. ಸೊ ಅದನ್ನು ಸ್ವಲ್ಪ ಸ್ಟೀಮ್ ಮಾಡಿಬಿಟ್ಟು ಅದಾದಮೇಲೆ ಪ್ಯೂರಿ ಮಾಡಿ ತಿನ್ಸೋದು ಮಗುಗೆ. ಮಗುಗೆ ತಿಂತೀಯ ಮಗನೇ? ನೋಡೋಣ ಹೆಂಗೆ ತಿಂತಾಳೆ ಅಂತ ಗೊತ್ತಾಗತ್ತೆ ಅವಾಗ. ಆ್ಯಕ್ಚುಲಿ ಆ್ಯಪಲ್ ಇವತ್ತು ಬೇಡ ಸ್ಟಾರ್ಟ್ ಮಾಡಬಾರ್ದಾಗಿತ್ತು, ಬಟ್ ನನಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಿಲ್ಲ ಹೆಂಗೆ ತಿಂತಾಳೆ ಅಂತ ಅಂದ್ಬಿಟ್ಟು ಅದಕ್ಕೆ ಅಟ್ಲೀಸ್ಟ್ ಇವತ್ತು ಆ್ಯಪಲ್ ಕೊಡೋಣ. ಬೆಳಗ್ಗೆ ಅವರು ಪ್ರಸಾದ ಕೊಟ್ಟಿದ್ರಲ್ಲ ಅದು ತಿಂದಿದ್ಲು ಸ್ವಲ್ಪ. ಸೊ ಇವಾಗ ಆ್ಯಪಲ್ ಕೊಟ್ಟರೆ ಹೆಂಗೆ ತಿಂತಾಳೆ ಅಂತ ನೋಡೋಣ. ನಾವು ತಿಂತಾಯಿದ್ರೆ ನಮ್ಮನ್ನೇ ನೋಡ್ತಿರ್ತಾಳೆ ಏನು ತಿಂತಾಯಿದ್ದಾರೆ ಏನು ಎತ್ತ ಅಂತ. ಸೊ ಅದು ಕೊಟ್ಟರೆ ಏನು ಮಾಡ್ತಾಳೆ ನೋಡಬೇಕು, ನೋಡೋಣ. ಅಲ್ಲ ಮಗನೇ ತಿಂತ್ಯಾ ಅಂದರೆ? ಸೊ ಗೈಸ್ ಸ್ಟೀಮ್ ಆಗೋಕೆ ಇಟ್ಟಿದ್ದೀನಿ, ತೆಗಿಯೋವಿನ ನೋಡೋಣ. ಸ್ವಲ್ಪನೇ ಇಟ್ಟಿರೋದು ಆ್ಯಪಲ್ ಪೀಸಸ್ಸು, ಒಂದು ಕಾಲು ಭಾಗ ಅಷ್ಟು ಇಟ್ಟಿದ್ದೀವಿ. ಇಷ್ಟು ದೊಡ್ಡ ಪಾತ್ರೆ ಇಟ್ಟಿದ್ದೀವಿ. ಸ್ಟೀಮ್ ಮಾಡೋದು ಬೈತಾರೆ, ಸ್ಟೀಮ್ ಮಾಡೋದು ತಗೊಬೇಕು. ನೋಡೋಣ. ಸೊ ಗೈಸ್ ಇದು ಸ್ಟೀಮ್ ಆಗ್ತಾ ಇದೆ, ಆಗಿದೆಯೋ ಇಲ್ವೋ ಅಂತ ಹೆಂಗೆ ಗೊತ್ತಾಗುತ್ತೆ? ಒಂದು ನಿಮಿಷ ನೋಡೋಣ. ಓ ಫುಲ್ ಸಾಫ್ಟಾಗಿ ಆಗಿದೆ ಗೈಸ್, ಆಗ್ಬಿಟ್ಟಿದೆ. ಆಫ್ ಮಾಡ್ತೀನಿ. ಆಗಿದೆ ಆಗಿದೆ. ಸೊ ಇದನ್ನು ಒಂದು ಬಟ್ಲಿಗೆ, ಐ ಮೀನ್ ಬೌಲ್ ಇಲ್ಲಿದೆ, ಸಿಲ್ವರ್ ಬೌಲ್. ಸೊ ಇದರಲ್ಲೇ ಬೆಳಗ್ಗೆ ಪ್ರಸಾದ ತಿನ್ನಿಸಿದ್ದು. ಸೊ ಇದಕ್ಕೆ ಹಾಕೊಳ್ಳೋಣ. ಸೊ ಈ ಥರ ಆಗಿದೆ. ಇದನ್ನು ಈಗ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿ ತೋರಿಸ್ತೀನಿ. ಸೊ ಗೈಸ್ ನೋಡಿ, ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ತಗೊಮ್ಮ ಸ್ವಲ್ಪ ಸ್ವಲ್ಪ ಹಾಕು. ಸ್ವಲ್ಪ ಸ್ವಲ್ಪ ಒಂದೇ ಸತಿ ಕೊಡ್ಬೇಡ, ಅದಾಗ್ಲಿ. ಇನ್ನ ಜಿ ಕುಡಿ ಜಿಯಾ ಜಿಯಾ ಒಂಚೂರು ತಿನ್ಸಿ ನೀರು ಕುಡಿಸ್ಬೇಕು. ಗೊತ್ತಾಯ್ತಲ್ವಾ? ಗೊತ್ತಾಯ್ತಲ್ವಾ? ಸೊ ಗೈಸ್ ಅವಳು ಸರಿಯಾಗಿ ತಿನ್ನಲಿಲ್ಲ. ಮೇ ಬಿ ಹುಳಿ ಇತ್ತು ಅಂತ ಅನಿಸುತ್ತೆ. ಅಂದರೆ ನಾನು ಟೇಸ್ಟ್ ಮಾಡಿದೆ, ಸ್ವಲ್ಪ ಹುಳಿ ಇತ್ತು. ಸೊ ಅವಳಿಗೆ ಯಾಕೋ ಇಷ್ಟ ಆಗಲಿಲ್ಲ ಅಂತ ಅನ್ನಿಸ್ತು ನನಗೆ. ಬೇಡ ಅಂತ ಬಿಸಾಕ್ಬಿಟ್ಟೆ. ಇಳಿ ತೆಗೆದು ಬಿಸಾಕ್ತೆ. ಸೊ ನೀವು ಅಷ್ಟು ತಿನ್ಬಿಟ್ಟು ನೋಡಿ, ಆಮೇಲೆ ಕೊಡಿ ಮಗುಗೆ. ಒಂದು ಸತಿ ಮಗು ಬೇಡ ಅಂತಿದೆ ಅಂತಂದರೆ ಫೋರ್ಸ್ ಮಾಡೋದಕ್ಕೆ ಹೋಗ್ಬಿಡಿ. ಜಸ್ಟ್ ನೀರು ಕುಡಿಸ್ದೆ ಇವಾಗ ಅಷ್ಟೇ. ನಾಳೆ ರೈಸ್ ಮಾಡಬೇಕು. ಸೊ ನಾಳೆ ಹೇಗೆ ಆಗುತ್ತೆ ಅಂತ ನೋಡಬೇಕು. ಸೊ ಗೈಸ್ ಇವತ್ತು ಡಿನ್ನರ್ ಬಂದು ಪಾಲಕ್ ಪನ್ನೀರ್ ಜೊತೆಗೆ ಚಪಾತಿ. ಹೈ ಪ್ರೋಟೀನ್ ಡಿನ್ನರ್ ಅಂತಲೇ ಹೇಳ್ಬೋದು. ಸೊ ಊಟ ಮಾಡಬೇಕು ಇನ್ನು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.